ಡಿಕೆಶಿ ಗೌತಮ್ ಅದಾನಿ ಭೇಟಿಗೆ ಅಶೋಕ್ ಕೌಂಟರ್ ಅನ್ನು ಕೊಟ್ಟಿರೋದು. ಅದಾನಿ ಬಿಜೆಪಿ ಏಜೆಂಟ್ ಅಂಥೇಳಿ ರಾಹುಲ್ 100 ಸಲ ಹೇಳ್ತಾರೆ. ಕರ್ನಾಟಕ ಸರ್ಕಾರ ಅದಾನಿಗೆ ರೆಡ್ ಕಾರ್ಪೆಟ್ ಹಾಕಿದೆ. ಅದಾನಿ ಭೇಟಿಗೆ ರಾಹುಲ್ ಪ್ರಿಯಾಂಕಾ ಅನುಮತಿಯನ್ನು ಕೊಟ್ಟಿದ್ದಾರಾ ಅಂಥೇಳಿ ಅಶೋಕ್ ಅವರು ಪ್ರಶ್ನೆಯನ್ನು ಹಾಕಿದ್ದಾರೆ. ದೆಹಲಿಯಲ್ಲಿ ಅದಾನಿಗೆ ವಿರೋಧ ವ್ಯಕ್ತ ಆಗತ್ತೆ, ಆದರೆ ಕರ್ನಾಟಕದಲ್ಲಿ ಭವ್ಯ ಸ್ವಾಗತ ಇದೆ ಅಂತ. ಇದು ಕಾಂಗ್ರೆಸ್ನ ದ್ವಂದ್ವ ನಿಲುವು ಅಲ್ವಾ ಅಂತ ಹೇಳಿ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು. ಇದರಲ್ಲೂ ಮತ್ತೆ ರಾಜಕೀಯ. ರಾಹುಲ್ ಗಾಂಧಿ ಅವರು ಏನೇ ಕರೆಕ್ಟ್ ಏನಪ್ಪ, ಗೌರವ ಇದೆಯಲ್ಲ, ಗೌರವಾನ್ವಿತ ರಾಹುಲ್ ಗಾಂಧಿ ಅವರು ಅದಾನಿ ಬಿಜೆಪಿ ಏಜೆಂಟ್ ಅಂತೆ. ಅದಾನಿ ಬಿಜೆಪಿಯ ಏಜೆಂಟ್ 100 ಸರಿ ಹೇಳ್ಬಿಟ್ಟವ್ರೆ. ಮತ್ತು ಎಲ್ಲ ಅವ್ರ ಪಾರ್ಟಿಯವ್ರಿಗೂ ಎಲ್ಲ ಮೀಟಿಂಗಲ್ಲೂ ಹೇಳಿದ್ದಾರೆ ಅದಾನಿ ಬಿಜೆಪಿಯ ಏಜೆಂಟ್ ಅಂತ. ಈ ಅದಾನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ, ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರಾ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಪ್ರಿಯಾಂಕಾ ಒಡೆಯರ ವಾದ್ರನ ಯಾರೋ ವಾಡೆನೋ ವಾದ್ರನೋ ಯಾವುದು ಏನು, ನಾನು ಒಡೆ ಅಂದು ಒಂದು ಅಭ್ಯಾಸ, ಅದಕ್ಕೆ ಅವ್ರದ್ದೇನ ಅನುಮತಿ ತಗೊಂಡಿದ್ದೀರಾ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಅದಾನಿ ವಿರುದ್ಧ, ಕರ್ನಾಟಕ ಕಾಂಗ್ರೆಸ್ಸು ಅದಾನಿ ಪರ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ಡಬಲ್ ಸ್ಟ್ಯಾಂಡರ್ಡ್ ತಾನೇ ಇದು. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಸ್ವಲ್ಪ ನೀವು ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಿ. ಸ್ವಲ್ಪ ರಾಹುಲ್ ಗಾಂಧಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ. ಅವರೊಬ್ಬ ಬಿಸ್ನೆಸ್ ಮ್ಯಾನು. ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಹೇಳ್ತಾರಲ್ಲ, ನಾನು ಹಂಗೇನಿಲ್ಲ, ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಹಂಗೆ ರಾಹುಲ್ ಗಾಂಧಿಗೆ ಸ್ವಲ್ಪ ಹೇಳಿ, ಬುದ್ಧಿವಾದ ಹೇಳ್ಬಿಟ್ಟು ಅವರೊಬ್ಬ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ರಾಹುಲ್ ಗಾಂಧಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಅದಾನಿಯವರ ಭೇಟಿ ಕೂಡ ಈಗ ರಾಜಕಾರಣ ಇರೋದ್ರಿಂದ ವಿಪಕ್ಷದವರು ಇದ್ದವರು ಒಟ್ಟಿನಲ್ಲಿ ವಿರೋಧ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರನ ಹೇಮಕುಮಾರ್, ಮುಖ್ಯವಾಗಿ ಇವತ್ತು ದಿಢೀರಂತ ಗೌತಮ್ ಅದಾನಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಆರಂಭದಲ್ಲಿ ಗೊತ್ತಾಗಿದ್ದು ಅದಾನಿ ಅವರು ಮುಖ್ಯವಾಗಿ ಅವರು ಒಂದು ಆರ್ಟ್ ಆಫ್ ಲಿವಿಂಗ್ ನ ಒಂದು ಕಾರ್ಯಕ್ರಮ ಇತ್ತಂತೆ. ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಅಲ್ಲಿಂದ ಏರ್ಪೋರ್ಟ್ಗೆ ವಾಪಸ್ ಆಗ್ತಾ ಇರ್ಬೇಕಾದ್ರೆ ಸಿಎಂ ಮನೆ ಸದಾಶಿವನಗರದಲ್ಲಿ ಅಂತ ಗೊತ್ತಾಗಿದೆಯಂತೆ. ಆ ಬಳಿಕ ಅಲ್ಲಿ ಬಂದು ಸಿಎಂ ಭೇಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಆನಂತರ 1 ಗಂಟೆಗಳ ಕಾಲ ಸಿಎಂ ಜೊತೆ ಚರ್ಚೆಯನ್ನ ನಡೆಸಿದ್ರು. ಆದ್ರೆ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಏನಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಶುರು ಮಾಡಬೇಕು ಅಂತ ಅನ್ಕೊಂಡಿರುವಂತಹ ಮಹತ್ವದ ಯೋಜನೆ ಬೆಂಗಳೂರಿನ ಟನಲ್ ಏನಿದೆ, ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಸಂಪರ್ಕವನ್ನ ಕಲ್ಪಿಸುವಂತ 16.75 ಕಿಲೋಮೀಟರ್ ಸುರಂಗ ರಸ್ತೆ ಏನಿದೆ, ಅದನ್ನ ಅದಾನಿ ಗ್ರೂಪ್ ಆಫ್ ಕಂಪನಿ ಏನಿದೆ ಅವರು ಅದನ್ನ ಗುತ್ತಿಗೆ ತೆಗೆದುಕೊಳ್ತಾ ಇದ್ದಾರೆ. ಸೊ 22,267 ಕೋಟಿ ರೂಪಾಯಿಗೆ ಬಿಡ್ ಮೊತ್ತವನ್ನ ಕೂಡ ಈಗ ಅದಾನಿ ಗ್ರೂಪ್ ಸಲ್ಲಿಕೆ ಮಾಡಿದೆ. ಇದರಲ್ಲಿ ಕಡಿಮೆ ಬಿಡ್ಡುದಾರರಾಗಿ ಇವ್ರನ್ನ ಆಯ್ಕೆ ಮಾಡಿದೆ. ಆದ್ರೆ ಅಧಿಕೃತವಾಗಿ ದಾಖಲೆಗಳು ಹಸ್ತಾಂತರ ಆಗಿಲ್ಲ. ಈ ವಿಚಾರವಾಗಿ ಇಲ್ಲಿ ಇವತ್ತು ಬಂದು ಚರ್ಚೆಯನ್ನ ನಡೆಸಿದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಸರ್ಕಾರದ ಅಂದಾಜು ಮೊತ್ತ 17,698 ಕೋಟಿ ರೂಪಾಯಿ ಇತ್ತು. ಅದಕ್ಕೂ ಹೆಚ್ಚು ಮೊತ್ತಕ್ಕೆ ಅದಾನಿ ಸಂಸ್ಥೆ ಬಿಡ್ಡಿಂಗ್ ಮಾಡಿದೆ. ಆದ್ರೆ ಬಿಡ್ ಮಾಡೋದ್ರಲ್ಲಿ ಇವ್ರದ್ದು ಹೆಚ್ಚು ಕಡಿಮೆ ಅಮೌಂಟ್ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಯಾವಾಗ ಅದಾನಿ ಅವರನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು, ಇಬ್ರು ಭೇಟಿ ಆದ್ರು, ಇದು ಈಗ ರಾಜಕೀಯ ತಿರುವನ್ನ ಕೂಡ ಪಡೆದುಕೊಂಡಿದೆ. ವಿಪಕ್ಷಗಳು ರಾಹುಲ್ ಗಾಂಧಿ ಅವರು ಅದಾನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇದ್ರು. ಬಿಜೆಪಿಯ ಜೊತೆಗಿರ್ತಾರೆ ಅವರು, ಬಿಜೆಪಿ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಟೀಕೆ ವಿಚಾರದಲ್ಲೂ ಅದಾನಿ ಅಂಬಾನಿ ಹೆಸರನ್ನು ತೆಗೆದುಕೊಳ್ತಾ ಇದ್ರು. ಆದ್ರೆ ಈಗ ಅವರದ್ದೇ ಸರ್ಕಾರ ಇದೆ. ಡಿ ಕೆ ಶಿವಕುಮಾರ್ ಅವರನ್ನ ಅದಾನಿ ಭೇಟಿಯಾಗಿ ಅವರಿಗೆ ಈಗ ಗುತ್ತಿಗೆಯನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಈಗ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಈ ವಿಚಾರವಾಗಿ ಟೀಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಭೇಟಿಯ ಉದ್ದೇಶ ಏನು ಅನ್ನುವಂಥದ್ದನ್ನ ಇನ್ನು ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಸಿಎಂ ಈ ಬಗ್ಗೆ ಯಾವುದಾದ್ರೂ ಮಾಹಿತಿಯನ್ನ ನೀಡ್ತಾರಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಎಸ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.